ಓಂ ನಮೋ ಸೂರ್ಯದೇವಾಯ ನಮಃ. ಸ್ನೇಹಿತರೆ ನಮಸ್ಕಾರ. ರಥಸಪ್ತಮಿಯ ಇವತ್ತಿನ ಒಂದು ಮಹಾ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೌದು ಸ್ನೇಹಿತರೆ, ಇವತ್ತು ಜೇಸ್ ಮಂತ್ರಲೋಕ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ರಥಸಪ್ತಮಿಯ ಒಂದು ವಿಶೇಷವಾದಂತಹ ಮಾಹಿತಿಯನ್ನು ನಾವು ಕೊಡ್ತೀವಿ. ಅದರಲ್ಲೂ ಕೂಡ ಯಾವುದೇ ಒಂದು ಆರೋಗ್ಯದ ಸಮಸ್ಯೆಯಲ್ಲಿ ಯಾರಾದರೂ ಬಳಲ್ತಿದ್ರೆ ಅಥವಾ ಮೈಕೈ ನೋವು, ಮೊಣಕಾಲು ಯಾವುದೇ ಒಂದು ಸಂಬಂಧಿತ ಆರೋಗ್ಯಕ್ಕೆ ನೀವೇನಾದರೂ ತುತ್ತಾಗಿದ್ರೆ ಖಂಡಿತವಾಗಿಯೂ ಅಂಥವರು ಈ ಒಂದು ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಬೇಕು. ಇನ್ನು ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಕೂಡ ಮಾನಸಿಕವಾದಂತಹ ಬಾಧೆ, ಹಾಗೆ ಇನ್ನು ಕೆಲವರಿಗೆ ದೈಹಿಕವಾದಂತಹ ಆರೋಗ್ಯದ ಸಮಸ್ಯೆ ಇರುತ್ತೆ. ಹಾಗಾಗಿ ಈ ಒಂದು ರಥಸಪ್ತಮಿಯಂದು ಇವತ್ತು ನಮ್ಮ ಸಂಚಿಕೆಯಲ್ಲಿ ತಿಳಿಸುವಂತಹ ಸೂರ್ಯದೇವನ, ಅಂದರೆ ಕಣ್ಣಿಗೆ ಕಾಣುವಂತಹ ದೇವನಾದ ಸೂರ್ಯದೇವನ ಒಂದು ಶಕ್ತಿಶಾಲಿ ಮಂತ್ರವನ್ನು ನಾವು ತಿಳಿಸ್ಕೊಡ್ತೀವಿ. ಈ ಒಂದು ಮಂತ್ರವನ್ನು ನೀವು ಪಾರಾಯಣ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ನೀವು ಯಾವುದೇ ಒಂದು ಮಾನಸಿಕವಾದಂತಹ ತೊಂದರೆಯಿಂದ ಬಳಲ್ತಿದ್ರೆ ಅದು ಆದಷ್ಟು ಬೇಗನೆ ಕಮ್ಮಿ ಆಗುತ್ತೆ. ಇನ್ನು ವಿಶೇಷವಾಗಿ ದೈಹಿಕವಾಗಿ ನೀವು ಯಾವುದೇ ಒಂದು ರೀತಿಯಾದಂತಹ ಅನಾರೋಗ್ಯದಿಂದ ಬಳಲ್ತಿದ್ರೆ ಖಂಡಿತವಾಗಿಯೂ ಒಂದು ಮಂತ್ರ ನಿಮಗೆ ಸಹಾಯ ಮಾಡುತ್ತೆ. ಯಾಕಂತ ಹೇಳಿದರೆ ರಥಸಪ್ತಮಿ ಅನ್ನೋದು ಒಂದು ವಿಶೇಷವಾದಂತಹ ಹಬ್ಬ ಅಂತಲೇ ಕರಿತೀವಿ. ಅದರಲ್ಲೂ ಕೂಡ ಮಾಘ ಮಾಸದಲ್ಲಿ ಬಂದಿರುವಂತಹ ಸೂರ್ಯದೇವನ, ಹಾಗೆ ಇದು ಸೂರ್ಯ ಜಯಂತಿ ಅಂತ ಕೂಡ ಕರಿತೀವಿ. ಈ ಒಂದು ವಿಶೇಷವಾದ ದಿನದಂದು ಯಾರೆಲ್ಲ ಕೂಡ ಸೂರ್ಯದೇವನ ನೆನೆಸ್ಕೊಂಡು ಈ ಒಂದು ಮಂತ್ರವನ್ನು ಪಾರಾಯಣ ಮಾಡ್ತಿರೋ ಖಂಡಿತವಾಗಿಯೂ ಅಂಥವರಿಗೆ ಭಗವಂತನಾದಂತಹ ಸೂರ್ಯದೇವನು ನಿಮಗೆ ಆರೋಗ್ಯ ಕೊಟ್ಟು, ಹಾಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಿದ್ಯಾಭ್ಯಾಸದ ಜೊತೆಗೆ ಅವರಿಗೆ ಬೇಕಾದಂತಹ ಜ್ಞಾನವನ್ನು ಕೂಡ ಕಲ್ಪಿಸ್ಕೊಡ್ತಾರೆ. ಆದ್ದರಿಂದ ಯಾರೇ ಒಬ್ಬರು ದೊಡ್ಡವರು ಕೂಡ ಈ ಒಂದು ವಿಡಿಯೋನ ನೋಡ್ತಿದ್ರೆ ನಿಮ್ಮ ಮಕ್ಕಳಿಗೆ ಅಥವಾ ನಿಮ್ಮ ಒಂದು ಸ್ಟೂಡೆಂಟ್ಸ್ಗೆ ಇವತ್ತಿನ ಈ ಸಂಚಿಕೆಯಲ್ಲಿ ಹೇಳ್ಕೊಡುವ ಸೂರ್ಯದೇವನ ಈ ಮಂತ್ರವನ್ನು ನೀವು ತಿಳಿಸ್ಕೊಡಿ. ಯಾಕಂತ ಹೇಳಿದರೆ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ವಿದ್ಯಾಭ್ಯಾಸ ಅನ್ನೋದು ತುಂಬಾ ಬಹಳ ಮುಖ್ಯ. ಅಂಥವರು ಕೂಡ ಯಾವುದೇ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗಬೇಕಿದ್ರೆ ಅಥವಾ ಒಳ್ಳೆ ಅಂಕ ಬೇಕಂತ ಹೇಳಿದರೆ, ಹಾಗೆ ವಿದ್ಯಾಭ್ಯಾಸದಲ್ಲಿ ಇನ್ನೂ ಕೂಡ ಅವರು ಉನ್ನತ ಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದರೆ ಅಂಥವರು ಕೂಡ ಇವತ್ತಿನ ಸಂಚಿಕೆ ಖಂಡಿತವಾಗಿ ಕೂಡ ಒಂದು ಸಹಾಯ ಆಗುತ್ತೆ. ಈಗ ರಥಸಪ್ತಮಿಯಂದು ಒಂದು ಸಣ್ಣದಾದಂತಹ ನೀವು ಅನುಷ್ಠಾನ ಮಾಡಬೇಕು. ಅದೇನಂತ ಹೇಳಿದ್ರೆ, ಈ ವರ್ಷ 2026ರಲ್ಲಿ ಜನವರಿ 25 ರಥಸಪ್ತಮಿ ಬಂದಿದೆ. ಅದರಲ್ಲೂ ತುಂಬ ವಿಶೇಷವಾದ ಯೋಗ ಅಂತ ಹೇಳಿದರೆ ಅದು ಭಾನುವಾರ ದಿನ. ರವಿ ಒಂದು ವಿಶೇಷವಾದಂತಹ ದಿನ ಅಂದರೆ ಅದು ಭಾನುವಾರ. ಆದ್ದರಿಂದ ಈ ಒಂದು 2026ರ ರಥಸಪ್ತಮಿನ ಖಂಡಿತವಾಗಿಯೂ ತಪ್ಪದೆ ಈ ಒಂದು ಅನುಷ್ಠಾನದಿಂದ ನೀವು ಮಾಡಿದ್ದಾದರೆ ಖಂಡಿತ ಸ್ನೇಹಿತರೆ ಹೇಳ್ತೀವಿ, ನಿಮಗೆ ಬೇಕಾದಂತಹ ಒಂದು ಇಷ್ಟಾರ್ಥ ಸಿದ್ಧಿಗಳು ಖಂಡಿತವಾಗಿಯೂ ನೆರವೇರುತ್ತೆ. ಅನುಷ್ಠಾನ ಏನಂತ ಹೇಳಿದ್ರೆ 2026 ಜನವರಿ 24 ನೀವು ಸಂಜೆ ಒಳಗಡೆ ಎಕ್ಕದ ಎಲೆ, ಅಂದರೆ ಬಿಳಿ ಎಕ್ಕದ ಎಲೆಯನ್ನು ತೊಗೊಂಬರ್ಬೇಕು. ಅದು ಒಬ್ಬರಿಗೆ 7 ಎಲೆ ತೊಗೊಬರ್ಬೇಕು. ಹಾಗೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದರೂ ಅಷ್ಟು ಜನಕ್ಕೆ ಲೆಕ್ಕ ಹಾಕ್ಕೊಂಡು ನೀವು 7 ಬಿಳಿ ಎಕ್ಕದ ಎಲೆಯನ್ನು ನೀವು ತೊಗೊಬರ್ಬೇಕು. ಸ್ನೇಹಿತರೆ, ಒಂದು ವಿಶೇಷವಾದಂಥ ಮಾಹಿತಿ ಏನಂತ ಹೇಳಿದ್ರೆ, ನೀವು ಎಲೆಯನ್ನು ಕೀಳಬೇಕಾದ್ರೆ ಖಂಡಿತವಾಗಿಯೂ ಅದಕ್ಕೆ ಉಗುರು ತಾಗದ ರೀತಿಯಾದಂಥ ನೀವು ಎಲೆಯನ್ನು ನೀವು ತೆಗಿಬೇಕು. ಹಾಗೆ ಬೆಳಗಿನ ಜಾವ ಸೂರ್ಯ ಉದಯ ಆಗುವಕ್ಕಿಂತ ಮುಂಚೆನೇ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಈ ಎಕ್ಕದ ಎಲೆಗೆ ಪೂಜೆಯನ್ನು ಮಾಡಿ ನಮಸ್ಕರಿಸಿ, ಹಾಗೆ ವಿಶೇಷವಾಗಿ ಭಗವಂತನನ್ನು ನೆನೆಸ್ಕೊಂಡು ತಾಯಿ ಗಂಗೆಯನ್ನು ನೀವು ಪ್ರಾರ್ಥಿಸಿಕೊಂಡು ತಲೆ ಮೇಲೆ ಒಂದು ಎಕ್ಕದ ಎಲೆ, ನಿಮ್ಮ 2 ಭುಜಗದ ಮೇಲೆ 2 ಎಲೆ, ಹಾಗೆ ನಿಮ್ಮ 2 ಮೊಣಕಾಲಿಗೆ 2 ಎಲೆ, ಹಾಗೆ ಪಾದಕ್ಕೆ 2 ಎಲೆ, ಅಂದರೆ ಟೋಟಲ್ ನೀವು 7 ಬಿಳಿ ಎಕ್ಕದ ಎಲೆಯನ್ನು ಇಟ್ಟುಕೊಂಡು ನೀವು ಸ್ನಾನವನ್ನು ಮಾಡಬೇಕು. ಈ ಒಂದು ಪವಿತ್ರವಾದ ಸ್ನಾನವನ್ನು ಯಾರು ಮಾಡ್ತೀರೋ ಖಂಡಿತವಾಗಿಯೂ ಹೇಳ್ತೀನಿ ಸ್ನೇಹಿತರೆ, ಅವರ ಜೀವನದಲ್ಲಿ ಬೇಕಾದಂತಹ ಆರೋಗ್ಯ ಅಂತೂ ದುಪ್ಪಟ್ಟಾಗುತ್ತೆ. ಅದರಲ್ಲೂ ಆರೋಗ್ಯ ಒಂದು ಚೆನ್ನಾಗಿದ್ದರೆ ಖಂಡಿತವಾಗಿಯೂ ಅವರ ಅದೃಷ್ಟ ಕೂಡ ಬದಲಾಗುತ್ತೆ. ಹಾಗೆಯೇ ನೀವು ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಸೂರ್ಯ ಉದಯಿಸುವ ಮುನ್ನನೇ ಈ ರೀತಿಯಾಗಿ ಸ್ನಾನ ಮಾಡಿ ದೇವರ ಕೋಣೆಯನ್ನು ನೀವು ಸ್ವಚ್ಛಗೊಳಿಸಿ ದೀಪ ಹಾಗೆ ಪೂಜೆಗೆ ನೀವು ಸಿದ್ಧತೆಯನ್ನು ಮಾಡ್ಕೋಬೇಕು. ಹಾಗೆಯೇ ಸೂರ್ಯ ಇನ್ನೇನು ಹುಟ್ಟುವ ಸಮಯದಲ್ಲಿ ಅರ್ಘ್ಯವನ್ನು ನೀವು ಅರ್ಪಿಸಬೇಕಾಗುತ್ತದೆ. ವಿಶೇಷವಾಗಿ ರಥಸಪ್ತಮಿಯಂದು ಸೂರ್ಯದೇವನಿಗೆ ಅರ್ಘ್ಯವನ್ನು ಖಂಡಿತವಾಗಿ ಎಲ್ಲರೂ ಕೂಡ ಸಲ್ಲಿಸಲೇಬೇಕು. ಆ ಭಗವಂತನ ಆಶೀರ್ವಾದ ನಮಗೆ ದುಪ್ಪಟ್ಟಾಗಿ ಸಿಗುತ್ತದೆ. ಈಗ ಅರ್ಘ್ಯವನ್ನು ಯಾವ ರೀತಿಯಾಗಿ ಮಾಡ್ಕೋಬೇಕಂತ ಹೇಳಿದರೆ, ಒಂದು ತಾಮ್ರದ ಚೊಂಬಿನಲ್ಲಿ ತುಂಬ ನೀರು ತುಂಬಿಸ್ಕೊಂಡು ಅದಕ್ಕೆ ಅರಿಶಿನ, ಕುಂಕುಮ, ಹಾಗೆ ವಿಶೇಷವಾಗಿ ಕೆಂಪು ಹೂವನ್ನು ಹಾಕಿ, ಹಾಗೆಯೇ ನಾವು ಅಕ್ಕಿಯಿಂದ ಮನೆಯಲ್ಲೇ ಮಾಡಿರುವಂಥ ಅಕ್ಷತೆಯನ್ನು ಹಾಕ್ಕೋಬೇಕು. ಹಾಗೆ ಇನ್ನೇನು ಸೂರ್ಯ ಹುಟ್ಟುವ ಮುಂಚೆ ನಾವು ಇದೆಲ್ಲ ಸಿದ್ಧತೆಯನ್ನು ಮಾಡ್ಕೊಂಡಿರಬೇಕು.
ಕಣ್ಣಿಗೆ ಕಾಣುವಂತಹ ಸೂರ್ಯದೇವನನ್ನು ನೆನೆಯುತ್ತಾ ಹಾಗೆಯೇ ಅವನನ್ನು ನಾವು ಕಣ್ತುಂಬಿಕೊಳ್ಳುತ್ತಾ ಅರ್ಘ್ಯವನ್ನು ನಾವು ಭಗವಂತನಿಗೆ ಅರ್ಪಿಸಬೇಕು. ಹಾಗೆ ಅರ್ಘ್ಯವನ್ನು ನೀವು ಅರ್ಪಿಸಬೇಕಾದ್ರೆ ಈ ಒಂದು ಮಂತ್ರವನ್ನು ಹೇಳಲೇಬೇಕು. ಮಂತ್ರ ಹೀಗಿದೆ: ಓಂ ನಮಃ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಿಣೇ ಆಯುರ್ ಆರೋಗ್ಯ ಮೈಸ್ಥೈರ್ಯಂ ದೇಹಿ ದೇವಃ ಜಗತ್ಪತೆ. ಈ ಒಂದು ಶಕ್ತಿಶಾಲಿ ಭಗವಂತನಾದ ಸೂರ್ಯದೇವನ ಮಹಾಮಂತ್ರವನ್ನು ನೀವು ಸರಿಯಾದ ಉಚ್ಚಾರಣೆಯೊಂದಿಗೆ ಭಕ್ತಿ, ಶ್ರದ್ಧೆ ಹಾಗೆ ವಿಶೇಷವಾಗಿ ನಂಬಿಕೆಯಿಂದ ಮಂತ್ರವನ್ನು ನೀವು ಪಾರಾಯಣ ಮಾಡಲೇಬೇಕು. ಸ್ನೇಹಿತರೆ, ಈ ಒಂದು ರಥಸಪ್ತಮಿಯ ದಿನದಂದು ನೀವು ಕೆಂಪು ಬಣ್ಣದ ಬಟ್ಟೆಯನ್ನು ಧರಿಸ್ಕೊಂಡು ಹಾಗೆ ನಿಮ್ಮ ಇಷ್ಟಾನುಸಾರ ನಿಮ್ಮ ಅಂದರೆ ಶಕ್ತಿಯ ಅನುಸಾರ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ಕೂಡ ನೀವು ದಾನವಾಗಿ ಮಾಡ್ಬೋದು. ಇನ್ನು ವಿಶೇಷವಾಗಿ ನಿಮ್ಮ ಮನೆಗೆ ಅವತ್ತಿನ ದಿನದಂದು ಗೋಧಿಯನ್ನು ನೀವು ತಗೊಂಡು ಬರಬೇಕು. ಹಾಗೆ ನಿಮ್ಮ ದೇವರ ಕೋಣೆಯಲ್ಲಿ ಪೂಜೆ ಆದಮೇಲೆ ಗೋಧಿಯಿಂದ ಮಾಡಿರುವಂತಹ ಪ್ರಸಾದವನ್ನು ನೀವು ನೈವೇದ್ಯವಾಗಿ ಇಡಬೇಕು. ಯಾಕಂತ ಹೇಳಿದರೆ ಭಗವಂತನಾದ ಸೂರ್ಯದೇವನಿಗೆ ಕೆಂಪು ಬಣ್ಣ ಅಂದರೆ ಬಹಳ ಪ್ರೀತಿ. ಹಾಗೆಯೇ ಕೆಂಪು ಬಣ್ಣದ ಹೂ ಅಂದರೆ ಇನ್ನೂ ಕೂಡ ಅವರಿಗೆ ಪ್ರೀತಿ ಇರುತ್ತೆ. ಕೆಂಪು ಹೂವಿನಿಂದ ನಿಮ್ಮ ದೇವರ ಕೋಣೆಯನ್ನು ಅಲಂಕರಿಸಿ ಹಾಗೆಯೇ ನೀವು ಮಾಡಿರುವಂತಹ ನೈವೇದ್ಯವನ್ನು ಭಗವಂತನಿಗೆ ಸಮರ್ಪಿಸಿ. ಖಂಡಿತವಾಗಿಯೂ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತದೆ. ಎಲ್ಲರಿಗೂ ಧನ್ಯವಾದಗಳು.